ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿ ಕಾಲೇಜಿನಲ್ಲಿ ಗಾಂಜಾ ಡ್ರಗ್ಸ್ ಸಪ್ಲೈ ಆರೋಪ. ಎಬಿವಿಪಿಯಿಂದ ಬೃಹತ್ ಪ್ರತಿಭಟನೆ, ಪೀಠೋಪಕರಣ ಧ್ವಂಸ. ಬಳ್ಳಾರಿಯಲ್ಲಿ ವಿದ್ಯಾರ್ಥಿಗಳಿಗೆ ಗಾಂಜಾ ಡ್ರಗ್ಸ್ ವಿತರಣೆಯಾಗುತ್ತಿದೆ ಎಂದು ಆರೋಪಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸಂಘಟನೆಯ ವಿದ್ಯಾರ್ಥಿಗಳು ಪೀಪಲ್ ಟ್ರೀ ಖಾಸಗಿ ಕಾಲೇಜು ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾಕಾರರು ಶಾಲಾ ಸಿಬ್ಬಂದಿ ಹಾಗೂ ಪೊಲೀಸರ ನಡುವೆ ವಾಗ್ವಾದ ಶುರುವಾಗಿ ಕೊನೆಗೆ ದೊಡ್ಡ ಗಲಾಟೆ ನಡೆದು ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿತು. ಆರಂಭದಲ್ಲಿ 30ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಪ್ರತಿಭಟನೆಗೆ ಇಳಿದಿದ್ದರು. ಸ್ವಲ್ಪ ಹೊತ್ತಲ್ಲಿ ಪ್ರತಿಭಟನಾಕಾರರು ಶಾಲೆಗೆ ನುಗ್ಗಲು ಯತ್ನಿಸಿದರು. ಕೂಡಲೇ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಲಘು ಲಾಠಿ ಪ್ರಹಾರ ಮಾಡಿದರು. ಲಾಠಿ ಪ್ರಹಾರಕ್ಕೆ ಸಿಟ್ಟಾದ ಎಬಿವಿಪಿ ಕಾರ್ಯಕರ್ತರು ಕಾಲೇಜಿನ ಆವರಣಕ್ಕೆ ನುಗ್ಗಿ ಕಿಟಕಿ, ಗ್ಲಾಸ್, ಹೂಕುಂಡ ಸೇರಿ ಅನೇಕ ವಸ್ತುಗಳನ್ನು ಹೊಡೆದು ಹಾಕಿದ್ದಾರೆ. ಕೂಡಲೇ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಲು ಎಬಿವಿಪಿ ಸದಸ್ಯರನ್ನ ವಶಕ್ಕೆ ಪಡೆದರು. ಶಾಲೆಯ ಆಡಳಿತ ಮಂಡಳಿ ಪ್ರತಿಕ್ರಿಯಿಸಿ, ನಮ್ಮಲ್ಲಿ ಯಾವುದೇ ಗಾಂಜಾ ಡ್ರಗ್ಸ್ ವಿತರಣೆಯಾಗುತ್ತಿಲ್ಲ, ಇದೆಲ್ಲ ಸುಳ್ಳು ಎಂದು ಹೇಳಿ ದೂರು ನೀಡಲು ಮುಂದಾಗಿದೆ. ಘಟನಾ ಸ್ಥಳಕ್ಕೆ ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನಿಕರ್ ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ಜೊತೆ ಚರ್ಚೆ ನಡೆಸಿದ್ದಾರೆ. ಘಟನೆಯ ಬಗ್ಗೆ ತನಿಖೆ ನಡೆಸಲಾಗುವುದೆಂದು ತಿಳಿಸಿದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. వెన్నీ పగలు కొడతాం, అందుకే తెలియదు. వెన్నీ పగలు కొడతాం.
ಅವರಿಲ್ಲ, ಆಡಳಿತ ಮಂಡಳಿ ಕೈಯಲ್ಲಿದೆ. ಸರ್ भारत माता की
ಅಧಿಕಾರಿಗಳು ಆಡಳಿತ ಮಂಡಳಿಯವರು ನಮ್ಮನ್ನ ತಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸುಮಾರಷ್ಟು ವರ್ಷಗಳಿಂದ ಡ್ರಗ್ಸ್ ಸೇವನೆ ಆಗ್ಲಿಕ್ಕತ್ತದ. ಡ್ರಗ್ಸ್ ಸೇವನೆ ಮಾಡ್ಬೇಕಾದ್ರೆ ಅಧಿಕಾರಿಗಳು ಎಲ್ಲಿದ್ರು? ಆಡಳಿತ ಮಂಡಳಿ ಏನ್ ಮಾಡ್ತಾ ಇತ್ತು? ಇವತ್ತು ವಿದ್ಯಾರ್ಥಿ ಪರಿಷತ್ ನಾಯಕ್ಕಾಗಿ ಹೋರಾಟ ಮಾಡಕ್ ಬಂದದ. ಇವತ್ತು ವಿದ್ಯಾರ್ಥಿ ಪರಿಷತ್ ಸಾಮಾಜಿಕ ಕಳಕಳಿಯಿಂದ ಹೋರಾಟ ಮಾಡಕ್ ಬಂದದ. ಇಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಆಡಳಿತ ಮಂಡಳಿದವರು ನಮ್ಮನ್ನ ತಡಿತಕ್ಕಂಥ ಕೆಲಸ ಮಾಡ್ತಾರೆ. ಸರ್ಕಾರದ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಿಂತಿದ್ದಾರೆ ಅಧಿಕಾರಿಗಳು. ಡ್ರಗ್ಸ್ ಮಾಫಿಯಾ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ನಿಂತಿದ್ದಾರೆ ಆಡಳಿತ ಮಂಡಳಿಯವರು. ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಭಾರತವನ್ನ? ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಬಳ್ಳಾರಿಯನ್ನ? ಬೆಕ್ಕೆ ಬೇಕು, ಬೆಕ್ಕೆ ಬೇಕು. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಆಗಲಿ ಆಗಲಿ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಕಾಲೇಜ್ ಕ್ಯಾಂಪಸ್ ನಲ್ಲಿ ಮಾದಕ ವಸ್ತುಗಳನ್ನು ಸೇವನೆ ಮಾಡಲು ಅನುಮತಿ ನೀಡದ ಕಾಲೇಜ್ ಕ್ಯಾಂಪಸ್ಗೆ ಹೇಳಿದ್ದಾರೆ. ಕಾಲೇಜ್ ಕ್ಯಾಂಪಸ್ ನಲ್ಲಿ ಮಾದಕ ವಸ್ತುಗಳನ್ನು ಸೇವನೆ ಮಾಡಲು ಅವಕಾಶ ಕೊಟ್ಟಿರುವ ಪೀಪಲ್ಟಿ ಕಾಲೇಜ್ಗೆ ಹೇಳಿದಿಕ್ಕಾರ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ತೊಲಗಲಿ 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 ಆಗಲಿ ಆಗಲಿ. ನಶೆ ಮುಕ್ತ ಕ್ಯಾಂಪಸ್ ಆಗಲಿ. ಆಗಲಿ ಆಗಲಿ. ನಶೆ ಮುಕ್ತ ಕ್ಯಾಂಪಸ್ ಆಗಲಿ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಮಾದಕ ವಸ್ತುಗಳ ಸೇವನೆಗೆ ಅವಕಾಶ ಮಾಡಿಕೊಟ್ಟಿರುವ ಪೀಪಲ್ ಟ್ರೀ ಕಾಲೇಜ್ಗೆ ಹೇಳಿದಿಕ್ಕಾರ. ಮಾದಕ ವಸ್ತುಗಳ ಸೇವನೆಗೆ ಅನುಮತಿ ಮಾಡಿಕೊಟ್ಟಿರುವ ಕಾಲೇಜ್ ಕ್ಯಾಂಪಸ್ಗೆ ಹೇಳಿದಿಕ್ಕಾರ. ఇవన్నీ పగలు కొడతా ఉన్నాం, అందుకే తెలియదు. ఇవన్నీ పగలు కొడతా ಯುವಕರು ವಿದ್ಯಾರ್ಥಿಗಳು ಮಾದಕ ದ್ರವ್ಯ ವಸ್ತುಗಳಿಗೆ ವ್ಯಸನ ಆಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕಾರಣ ಆಡಳಿತ ಮಂಡಳಿ ಆಗಿರ್ಬೋದು, ಇವತ್ತು ಕಾರಣ ಅಧಿಕಾರಿಗಳಾಗಿರ್ಬೋದು, ಇವತ್ತಿನ ಶಾಸಕರು, ಇವತ್ತಿನ ಪೊಲೀಸ್ ಅಧಿಕಾರಿಗಳು, ಇವತ್ತು ಆಡಳಿತ ಮಂಡಳಿಗಳು ಕುಮ್ಮಕ್ಕಿನ ಮೇರೆಗೆ ಇವತ್ತು ಡ್ರಗ್ಸ್ ಜಾಲ ಇಡೀ ನಮ್ಮ ಬಳ್ಳಾರಿ ಮಹಾನಗರದ ಪಾಲಿಕೆಯತ್ತ ಟೋಟಲ್ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ಅದು ನಿಲ್ಬೇಕು. ಯಾವಾಗ ನಿಲ್ಲಕ್ಕೆ ಸಾಧ್ಯ ಅಂದ್ರೆ ಆಡಳಿತ ಮಂಡಳಿ ಎಚ್ಚರ ಆಗ್ಬೇಕು, ಪೊಲೀಸ್ ಅಧಿಕಾರಿಗಳು ಎಚ್ಚರ ಆಗ್ಬೇಕು, ಸ್ಥಳೀಯ ಶಾಸಕರು ಎಚ್ಚರ ಆಗ್ಬೇಕು. ಆವಾಗ ಮಾತ್ರ ನಾವೇನೋ ಡ್ರಗ್ಸ್ ಇವತ್ತೇನು ಇಡೀ ಮಹಾನಗರ ಬಳ್ಳಾರಿ ಮಹಾನಗರದಲ್ಲಿ ಏನೋ ಸಪ್ಲೈ ಆಗ್ತದೆ, ಅದು ನಿಂತಾಗ ಮಾತ್ರ ಕಾಲೇಜು ಕ್ಯಾಂಪಸ್ಗಳಲ್ಲಿ ಡ್ರಗ್ಸ್ ಹಾವಳಿ ನಿಲ್ತದೆ. ಇವತ್ತು ವಿದ್ಯಾರ್ಥಿಗಳು, ಯುವಕರು ಮುಂದಿನ ಒಂದು ಭದ್ರ ಬುನಾದಿ ಇವತ್ತಿನ ದೇಶಕ್ಕೆ. ಅಂತ ವಿದ್ಯಾರ್ಥಿಗಳು ಡ್ರಗ್ಸ್ ಗಳಿಗೆ ಒಂದು ವ್ಯಸನ ಆಗ್ತಕ್ಕಂಥದ್ದು ನಡೀತಾ ಇದೆ. ಇವತ್ತು ಪೀಪಲ್ ಟ್ರೀ ಅಂತ ಕಾಲೇಜಲ್ಲಿ ಯುವಕರು ಯುವತಿಯರು ಡ್ರಗ್ಸ್ ಅನ್ನ ಏನೋ ರಾಜಾರೋಷವಾಗಿ ಸೇರ್ತಾ ಇದ್ದಾರೆ. ಆ ಯುವಕರು ಯುವತಿಯರಿಗೆ ನಾವೇನು ಕುಮ್ಮಕ್ಕು ಕೊಡ್ತಕ್ಕಂಥ ಆಡಳಿತ ಮಂಡಳಿ ಆಗಿರ್ತಾರೆ. ಧಿಕ್ಕಾರ ಧಿಕ್ಕಾರ ಆಡಳಿತ ಮಂಡಳಿಗೆ, ಆಡಳಿತ ಮಂಡಳಿಗೆ. माता की जय। भारत माता की जय। ತೊಲಗಲಿ 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 ತೊಲಗಲಿ. भारत माता की जय। भारत माता की जय। जिंदाबाद का जिंदाबाद, जिंदाबाद जिंदाबाद.
ಜಿಂದಾಬಾದ್ ಜಿಂದಾಬಾದ್ ಭಾರತ್ ಮಾತಾ ಕಿ ಇವತ್ತೇನೋ ಎಬಿವಿಪಿ ಆಗ್ರಹ ಮಾಡ್ತಾ ಇದೆ, ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಡ್ರಗ್ ಮಾಫಿಯಾ ಆಗ್ತಾ ಇದೆ, ನಗರದಲ್ಲಿ ಡ್ರಗ್ ಮಾಫಿಯಾ ಆಗ್ತಿದೆ ಅಂತೇಳಿ ನಾವು ಸುಮ್ಮನೆ ಯಾವುದೇ ಉಡಾಫೆ ಇಟ್ಟುಕೊಂಡು ಬಂದಿಲ್ಲ. ಒಂದು ವಿಡಿಯೋ ಮುಖಾಂತರ ವಿದ್ಯಾರ್ಥಿ ಪರಿಷತ್ ಹೋರಾಟಕ್ಕೆ ಬರ್ತಾ ಇದೆ. ವಿದ್ಯಾರ್ಥಿ ಪರಿಷತ್ ಯಾವುದೇ ಪ್ರೂಫ್ ಇಲ್ಲದೆ ಏನೂ ಮಾಡಲ್ಲ. ನಮಗೇನು ವಿದ್ಯಾರ್ಥಿಗಳು ನಾವು ಸಹ ಸುಮ್ಮನೆ ನಾವು ಹೋರಾಟ ಮಾಡ್ಲಿಕ್ಕೆ ಬಂದಿಲ್ಲ. ಒಂದು ಗೋಮೂತ್ರವನ್ನು ತೆಗೆದುಕೊಂಡು ಗೋಮೂತ್ರದ ಮುಖಾಂತರ ಕಾಲೇಜು ಕ್ಯಾಂಪಸ್ ಏನು ಅಪವಿತ್ರವಾಗಿತ್ತು, ಅಪವಿತ್ರ ಆಗಿರ್ತಕ್ಕಂಥ ಕಾಲೇಜು ಕ್ಯಾಂಪಸ್ ಆವರಣವನ್ನ ಪವಿತ್ರಗೊಳಿಸಬೇಕಂತೇಳಿ ವಿದ್ಯಾರ್ಥಿ ಪರಿಷತ್ ವಿಭಿನ್ನವಾಗಿ ಹೋರಾಟವನ್ನ ಕೈಗೆತ್ತಿಕೊಂಡಿತ್ತು. ಆದರೆ ಇಲ್ಲಿನ ಆಡಳಿತ ಮಂಡಳಿ ಆಗಿರ್ಬೋದು, ಇಲ್ಲಿನ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಲಾಠಿ ಚಾರ್ಜ್ ಮಾಡೋದ್ರ ಮುಖಾಂತರ, ಇಲ್ಲಿನ ಆಡಳಿತ ಮಂಡಳಿ ಗುಂಡಾವರ್ತನೆ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿ ಪರಿಷತ್ತಿನ ಮೇಲೆ, ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ನಾವು ಬಂದಿದ್ದು ಸರ್ ಗೋಮೂತ್ರವನ್ನು ತೆಗೆದುಕೊಂಡು ವಿನಃ ಕಲ್ಲುಗಳನ್ನು ಹಿಡಿದುಕೊಂಡು ಅಲ್ಲ, ಗೋಮೂತ್ರವನ್ನು ತೆಗೆದುಕೊಂಡು ಬಂದಿದ್ವಿ. ಯಾವಾಗ ಪೊಲೀಸ್ ಅಧಿಕಾರಿಗಳಿಂದ ಲಾಠಿ ಚಾರ್ಜ್ ಆಯಿತು, ಇಲ್ಲಿನ ಆಡಳಿತ ಮಂಡಳಿಯಿಂದ ಯಾವಾಗ ನಮ್ಮ ಮೇಲೆ ದೌರ್ಜನ್ಯ ಆಯಿತು, ಆಗ ವಿದ್ಯಾರ್ಥಿ ಪರಿಷತ್ತಿನ ವಿದ್ಯಾರ್ಥಿ ಕಾರ್ಯಕರ್ತರು ಏನು ಮಾಡಬೇಕಾಯ್ತು, ಅದರಿಂದ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಕೋಬೇಕಾಯ್ತು. ನಾವು ಮಾಡ್ಕೊಂಡಿದ್ದು ರಕ್ಷಣೆ ವಿನಃ ನಾವು ಮಾಡಿರ್ತಕ್ಕಂಥದ್ದು ದಾಂಧಲೆ ಅಲ್ಲ ಸರ್. ಇದಕ್ಕೂ ಮುಂಚೆ ಪೊಲೀಸ್ ಅಧಿಕಾರಿಗಳಿಗಾಗಿರ್ಬೋದು, ಇಲ್ಲಿನ ಆಡಳಿತ ಮಂಡಳಿಗಾಗಿರ್ಬೋದು ಇದಕ್ಕೂ ಮುಂಚೆ ಮಾಹಿತಿ ಇತ್ತು. ಆದರೆ ಯಾವುದೇ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಆಡಳಿತ ಮಂಡಳಿ ಯಾವುದೇ ಕಾರಣಕ್ಕೂ ಅವರು ಒಂದು ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಸರ್. ಸರ್ ಇದೇ ಕಾಲೇಜ್ ವಿಡಿಯೋ ಇದೆ ಸರ್. ಇದು ಅದೇ ಕಾಲೇಜಿನ ವಿದ್ಯಾರ್ಥಿಗಳು, ಇದೇ ಕಾಲೇಜಿನ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳು ಡ್ರೆಸ್, ಆ ಕಾಲೇಜು ಯೂನಿಫಾರ್ಮ್ ಮೇಲೆ ಈ ಮಾದಕ ವ್ಯವಸ್ಥೆನ ಮಾಡಿರೋದು ಸರ್. ಇದು ಸರ್ ನನ್ನ ಹೆಸರು ಅಭಿಷೇಕ್ ಹಿರೇಮಠ ಅಂತೇಳಿ ಸರ್. ನಾವು ಹೇಳ್ಬೇಕಂದ್ರೆ ನಾವು 10:00ವರೆಗೆ ನಾವು ಒಂದು ಇನ್ಫಾರ್ಮೇಷನ್ ಬಂತು, ABVP ಏನೋ ಬರ್ತಾ ಇದ್ದಾರೆ ಅಂತೇಳಿ ನಾವು ಪೊಲೀಸರಿಗೆ ತಿಳಿಸಿದ್ವಿ. ಒಂದಿಬ್ಬರು ಜನ ಪೊಲೀಸರು ಬಂದು ಇಲ್ಲಿ ಕುಂತಿದ್ರು. ಅವರು ಬಂದರು 11:30 ಸುಮಾರು ಬಂದ್ಬಿಟ್ಟು ಒಳಗಡೆ ಗೇಟನ್ನು ದಬ್ಬಿ ಒಳಗಡೆ ಬಂದರು. ಬಿಲ್ಡಿಂಗ್ ಎಂಟ್ರ್ ಆದರು. ಬಿಲ್ಡಿಂಗ್ ಎಂಟ್ರ್ ಆಗೋಕ್ಕೆ ಮುಂಚೆ ದಾರಿಯಲ್ಲಿ ಏನು ಸಿಗುತ್ತೆ ಅದೆಲ್ಲ ಮುರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಹೊಡಿಯೋಕ್ಕೆ ಶುರು ಮಾಡಿದರು. ಎಲ್ಲ ಹೊಡೆದ್ರು, ಮುಡಿದ್ರು, ಗ್ಲಾಸ್ ಹೊಡೆದ್ರು, ಬೆಂಚ್ಗಳು ಮುರಿದ್ರು, ಪಾಟ್ಗಳೆಲ್ಲ ನೋಡಿದ್ರು ಮುರಿದ್ರು, ಗ್ಲಾಸ್ಗಳು ಹೊಡೆದಾಕಿ ಮೇನ್ ಬಿಲ್ಡಿಂಗಲ್ಲಿ ಗೇಟ್ ಒದ್ದು ಮುರಿದು ಒಳಗಡೆ ಎಂಟ್ರಾಗಿ ಕ್ಲಾಸ್ ರೂಮ್ ಒಳಗಡೆ ಹೋಗ್ಬಿಟ್ಟು ಕ್ಲಾಸ್ ರೂಮ್ ಇರೋ ಬೆಂಚಸ್ನೆಲ್ಲ ತೆಗೆದು ಕೆಳಗೆ ಬಿಸಾಕಿ ಹೊಡೆದು ಟೀಚರ್ಗಳು ದಬ್ಬಿ, ಹುಡುಗರೆಲ್ಲ ಚಿಕ್ಕ ಹುಡುಗರು ಪರೀಕ್ಷೆ ನಡೀತಾ ಇದ್ದಾವೆ. ಈಗ ಪರೀಕ್ಷೆದ ಒಂದು ಸಮಯ, ಅವರೆಲ್ಲ ಭಯ ಬಿದ್ದು ಓಡಿ ಒಂದು ರೂಮಲ್ಲಿ ಕೂತ್ಕೊಂಡು ಬಾತ್ರೂಮಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ. ಇವ್ರು ಏನು ಮಾಡಿದ್ದಾರೆ, ಇವರೆಲ್ಲ ಮಕ್ಕಳು ಬಂದ್ಬಿಟ್ಟು ಆಮೇಲೆ ಬಂದು ಆಫೀಸಲ್ಲಿ ಆ ಆಫೀಸಲ್ಲಿ ಸಾರಿದ್ದಾರೆ ಅಂತ ಯಾರು ಹೇಳಿದ್ರೆ ಮತ್ತೆ ದೂಕಿ ಒಳಗಡೆ ಬಂದು ಆಫೀಸಲ್ಲಿ ಎಲ್ಲ ಬಡದಾಟ ಆಗಿದೆ. ದಾರಿಯಲ್ಲಿ ಯಾರ್ಯಾರು ಹೋಗ್ಬೇಡ್ರಪ್ಪ ಅಂದವ್ರಿಗೆ ಎಲ್ಲರಿಗೂ ಹೊಡೆದಿದ್ದಾರೆ. ನಮ್ಮ ಸ್ಟಾಫ್ ಒಂದಿಗೆ ಎಲ್ಲರಿಗೂ ಇಂಜುರಿ ಆಗಿದೆ. ಬಹಳ ಜನ ಮೂಗ್ಪೆಟ್ಗಳು ಬಿದ್ದಿದ್ದಾವೆ. ಬಿಟ್ಟು ಬಾಳೆ ಅವಾಗ ನಾವು ಸೆಲ್ಫ್ ರೆಸಿಸ್ಟೆನ್ಸ್ಗೆ ಹೊಡಿಬಾಡ್ರಪ್ಪ ಅಂತೇಳಿ ನಾವು ಸ್ವಲ್ಪ ದಬ್ಬಿ ಹೊರಗಡೆ ಹೋಗ್ರಪ್ಪ ಅಂತ ಹೇಳಿದ್ವಿ. ಈಗ ಹೇಳಿದಾಗ ಅಷ್ಟೊತ್ತಿಗೆ ನಾನು SPO ಮೇಡಮ್ಗೆ ಫೋನ್ ಮಾಡಿ ಹೇಳಿದ್ದೀನಿ, ಈ ಥರ ನಮಗೆ ಹಲ್ಲೆಗಳು ನಡೀತಾ ಇದ್ದಾವೆ, ಭಾಳ ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ನಿಮ್ಮ ಪೊಲೀಸರಿಗೂ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಏನು ಗೊತ್ತಿಲ್ಲ ನಮಗೆ, ಯಾವ ಡ್ರಗ್ಸ್ ಇಲ್ಲ, ಏನಿಲ್ಲ, ಯಾವಿಲ್ಲ. ವಿಡಿಯೋ ಎವಿಡೆನ್ಸ್ ಇದ್ರೆ ಅಲ್ಲಲ್ಲ, ವಿಡಿಯೋ ಎವಿಡೆನ್ಸು ಏನೋ ಎವಿಡೆನ್ಸ್ ಇರಲಿ, ಒಂದು ನೀವು ಅರ್ಥ ಮಾಡ್ಕೋಬೇಕು. ಅದನ್ನ ಯಾರಿಗೆ ಕೊಡ್ಬೇಕು? ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಡ್ಬೇಕು ತಾನೆ. ಪೊಲೀಸರು ಅವಾಗ ಏನು ಮಾಡ್ತಾರೆ? ಕಾನೂನು ಪ್ರಕಾರ ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಏನಾದರೂ ಇಲ್ಲೇನಾದರೂ ನಮ್ಮ ಲೋಪಗಳು ಇದ್ರೆ ನಮಗೆ ಹೇಳ್ತಾರೆ, ಹಿಂಗಿದೆ ನೋಡ್ಕೊಳ್ಳಿ ಅಂತೇಳಿ. ಇವ್ರು ಡೈರೆಕ್ಟಾಗಿ ಇದಕ್ಕಿದ್ದಂಗೆ ಯಾರೋ ಒಂದು ವಿಡಿಯೋ, ನಾನು 100 ವಿಡಿಯೋಗಳು ತೋರಿಸ್ತೀನಿ, ಇವ್ರ ಬಗ್ಗೆ 100 ವಿಡಿಯೋ ತೋರಿಸ್ತೀನಿ ಅಂದ್ರೆ ಅವ್ರ ಮನೆಗೆ ಹೋಗ್ಕೊಂಡು ಓದ್ಬಿಡ್ತೀರಾ? ಈಗ ನಾನು ಈ ಹೊಡೆದಿದ್ದು ನಾನು ತೋರಿಸ್ತೀನಿ. ನಮ್ಮ ಹುಡುಗರು ಹೊಡೆದಿದ್ದು ವಿಡಿಯೋಗಳದಾವ. ಅವ್ರು ಭಾಳ ಸಂಘಟನೆಗಳು ಇದಾವೆ ಇಲ್ಲಿ, ಭಾಳ ಸಂಘಟನೆಯವ್ರು ಇದ್ದವ್ರು ಇಲ್ಲಿ. ಯಾರಿಲ್ಲಿ ಏನು ಅಮಾಯಕರು ಇಲ್ಲ ಇಲ್ಲಿ. ಅವ್ರ ಸಂಘಟನೆಗೆ ಹೋಗ್ಬಿಟ್ಟು ನಮ್ಮ ಹುಡುಗ ಹಿಂಗೆ ಬಡದಾನ ಅಂತೇಳಿ ತೋರಿಸ್ಬಿಟ್ಟು ನಾನು ಇನ್ಸ್ಟಿಗೇಟ್ ಮಾಡಿ ಅವ್ನಿಗೆ ಹೋಗಿ ಹೊಡಿಸ್ಬಿಟ್ರೆ ಅದೇನು ಮಾಡ್ಬೇಕು? ಹೊಡೆದಾನಂದ್ರೆ ನಾವೇನು ಮಾಡ್ತೀವಿ? ಈಗ ಪೊಲೀಸರಿಗೆ ಹೇಳ್ತೀವಿ, ನೋಡಿ ಸರ್ ಹೊಡೆದಿವಿ, ಹಿಂಗೈತೆ, ಅವ್ರ ಮೇಲೆ ಕೇಸ್ ತಗೋರಿ, ಕ್ರಮ ತಗೋರಿ ಅಂತೇಳಿ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈಗ ಇವ್ರಿಗೆ ಹೇಳಿ, ನೀವು ಮುಸಲ್ಮಾರನ ಹೊಡೆದ್ರೆ ನಿಮ್ಮ ಸಮದವರೆಲ್ಲ ನೀವು SC ಹುಡುಗದಿಲ್ಲ, ಹೊಡೆದಿಲ್ಲ, ST ಹುಡುಗದಿಲ್ಲ, ಹೊಡೆದಿಲ್ಲ, ನೀನು ಹೋಗಿ ಅವ್ರ ಮೇಲೆ PCR ಕೇಸ್ ಹಾಕಿ ಅವ್ನು ಒಳಗಾಕಂತೇಳಿ ಹೇಳಿದ್ರೆ ಅವು ಇನ್ವೆಸ್ಟಿಗೇಟ್ ಮಾಡ್ಬೋತಾನೆ. ಅದರಿಂದ ನಾವು ಎಜುಕೇಷನಿಸ್ಟ್, ರೌಡಿಗಳು, ನಾವೇ ರಾಜಕಾರಣಿಗಳು ಅಲ್ಲ. ನಾವು ವಿ ಆರ್ ಎಜುಕೇಷನಿಸ್ಟ್. ನಾವು ವಿದ್ಯಾ ಬುದ್ಧಿ ಕೊಡೋರು. ನಾವು ದೇಶಕ್ಕೆ, ಲೋಕಕ್ಕೆ ನಾವು ಮಾದರಿಯಾಗಿ ನಾವು ಜೀವನ ಮಾಡಬೇಕು. ನಾವು ಈ ಥರ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಹೇಳಿದ್ವಿ, ರಿಲ್ಯಾಕ್ಸ್ ಆಗಪ್ಪ. ನಾವು ಎಲ್ಲಿವರೆಗೂ ತಾಳ್ಮೆ, ನಮಗೆ ಯಾವಾಗ ನಾವು ಸ್ಟಾಫ್ಗೆ ಬಡಿಯೋವರೆಗೂ ತಾಳ್ಮೆ. ಆಮೇಲೆ ಅವ್ರು ಏನು ಮಾಡಿದ್ರು ತಪ್ಪು. ನನ್ನ ಹೆಸರು ಪ್ರಭು ರಾಜ್ ಹಾಕಿದ್ದಾರೆ. ಸೊ ಇದನ್ನ ನೀವು ದಯವಿಟ್ಟು ಏನು ಹೇಳ್ಬೇಕಂದ್ರೆ ಈ ರೀತಿ ಮಾಡಿಕೊಡುದು. ಏನೇ ಇದ್ರು ಯಾವುದೇ ಇರಲಿ, ಅದಕ್ಕೆ ಪೊಲೀಸರಿದ್ದಾರೆ, ತನಿಖೆ ಇದೆ, ಕೋರ್ಟ್ ಇದೆ, ಕಚೇರಿ ಇದೆ, ಹೋಗ್ಬೇಕು, ಅಲ್ಲಿ ಕಂಪ್ಲೇಂಟ್ ಕೊಡ್ಲಿ, 100 ತನಿಖೆ ಮಾಡಲಿ. ನಾವು ಕೋಆಪರೇಟ್ ಮಾಡಿಲ್ಲ ಅಂದ್ರೆ ನೀವು ಅವಾಗ ಏನಾದರೂ ಬೇಜಾರು ಮಾಡ್ಕೋಬೇಕು. ಪ್ರಭು ಸರ್ ಬರ್ರಿ. ನಮ್
ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.